ದಿನಾನು ಅದೇ ಕೆಲಸನೇ ಇಲ್ಲಿ. ತರಕಾರಿ ಇಲ್ಲ ಅಂದರೆ ದಿನ ಹಂಚೆ ಸಿಗರಿನ ಸಾಂಬಾರೇ ಕೆಲಸ. ಮಾ ನೀನೇ ನನ್ನ ಅಕೌಂಟಲ್ಲಿ ನೀನೇ ಫೇಮಸ್ ಆಗಿರೋದು, ಏನಾದ್ರು ಒಂದು ಹೇಳು. ಹಾಯ್ ಫ್ರೆಂಡ್ಸ್, ನೋಡಿ ನಾವು ಇಲ್ಲಿ ಹುಣಸೆ ಸಿಗರು ಕಿತ್ಕೊಂತಾ ಇದ್ದೀವಿ. ಹುಣಸೆ ಸಿಗರು ಅಂದರೆ ವರ್ಷಕ್ಕೊಂದ್ಸರಿ ತಿಂದರೆ ಮಸ್ತಿರುತ್ತೆ. ಚಿಗುರಿನ ಸಾರು ಅಂದರೆ ಎಲ್ಲ ಭ್ರಮಿಸಿ ಊಟ ಮಾಡ್ತಾರೆ. ಭ್ರಮಿಸಿ ಊಟ ಮಾಡ್ತಾರೆ. ಹಿಂಗೆ ಇಂಥ ಚಿಗುರು ಕಾಲ ಬಂದರೆ ವಾರ ಪೂರ್ತಿ ಹುಣಸೆ ಚಿಗುರಿನ ಸಾಂಬಾರು ಇಟ್ಟೇನೆ ಬೇದಿ ಮಾಡಿಸ್ಬಿಡ್ತಾರೆ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಇದು ಹಳ್ಳಿಯವ್ರಿಗೆಲ್ಲ ಕಾಮನ್ನು, ಸಿಟಿಯವ್ರಿಗೆಲ್ಲ ಇದು ಭ್ರಮಿಸ್ಕೊಂಡು ತಿಂತಾರೆ. ಹುಣಸೆ ಸಿಗರಿನ ಸಾಂಬಾರು ಅಂದರೆ ಇಷ್ಟಪಡ್ತಾರೆ. ಇದು ನಮ್ಮ ಹಳ್ಳಿಯವ್ರಿಗೆಲ್ಲ ಕಾಮನ್. ಇದು ವೈ ಈ ಚಿಗುರು ಕಾಲ ಬಂತಂದರೆ ವಾರದಾಗೆ 3 ದಿವಸ 4 ದಿವಸ ಈ ಹುಣಸೆ ಸಿಗರು ಸಾಂಬಾರೇ ಮಾಡ್ತಾರೆ ನಮ್ಮ ಹಳ್ಳಿನಲ್ಲಿ. ಬರೋದು ಇಲ್ಲಿ ಯಾವ್ದಾದ್ರು ಮರಗಳಿರ್ತವೆ, ಅಟ್ಯಾಕ್ ಮಾಡೋದು, ಕಿತ್ಕೊಳ್ಳೋದು, ಸಾಂಬಾರು ಮಾಡೋದು. ದಿನಾನು ಅದೇ ಕೆಲಸನೇ ಇಲ್ಲಿ. ತರಕಾರಿ ಇಲ್ಲ ಅಂದರೆ ದಿನ ಹಂಚೆ ಸಿಗರಿನ ಸಾಂಬಾರೇ ಕೆಲಸ. ಧನು ಜಗ್ಗಿಸ್ಕೊಂಡು ಕೊಡು ಅಜ್ಜಿಗೆ. ನೀನಮ್ಮ ಯಾಕೆ ಹೋಯ್ತಿಲ್ಲೋ ಅದ್ರಾಗ ಜಗ ಬೀಳಕ್ಕೆ ಹೋದ್ರಿ. ಚೆನ್ನಾಗಿ ಹುಣಸೆ ಚಿಗುರು ತಿಂದು ದಪ್ಪಗಾಗು. ಸರಿನಾ? ಏನೋ ಸಣ್ಣ ಲೋಟ ಬೇಕು, ದೊಡ್ಡ ಲೋಟ ಬೇಕು, ಆ ತಟ್ಟೆ ಬೇಕು, ಈ ತಟ್ಟೆ ಬೇಕು ಅಂತ ಹಠ ಮಾಡ್ಕೊಂಡು ಅವ್ನು ನೋಡಿ ಹೆಂಗವನೆ ಸಣ್ಣಕ್ಕವನು.